ಮತ್ತೊಂದು ಕಡೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಎರಡನೇ ದಿನದ ಪ್ರವಾಸ ಮುಂದುವರೆದಿದೆ. ಎಫ್ಐಆರ್ ಟೆನ್ಷನ್ ನಲ್ಲಿರುವಂತಹ ಸಿಎಂ ಕಾನೂನು ಹೋರಾಟದ ಬಗ್ಗೆನೂ ಕೂಡ ಜೊತೆಗೇನೆ ಚರ್ಚೆ ನಡೆಸ್ತಾ ಇದ್ದಾರೆ. ತವರಿನಲ್ಲಿರೋ ಸಿಎಂಗೆ ತವಕ, ಮೈಸೂರಿನಲ್ಲಿರೋ ಸಿಎಂಗೆ ಒಳಗೊಳಗೆ ನಡುಕ. ಎಫ್ಐಆರ್ ದಾಖಲಾಗುವವರೆಗೂ ಆಕ್ಟಿವ್ ಆಗಿದ್ದ ಸಿಎಂ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮೌನಕ್ಕೆ ಜಾರಿದ್ದಾರೆ. ನಿನ್ನೆ ಕೆಡಿಪಿ ಸಭೆಯಲ್ಲೂ ಕೆಲಕಾಲ ಮೌನವಾಗಿದ್ದ ಸಿಎಂ ಕಂಡು ಅಧಿಕಾರಿಗಳೇ ಒಂದು ಕ್ಷಣ ದಂಗಾಗಿದ್ದಾರೆ. ಸಿಎಂ ವಿರುದ್ಧ ಎಫ್ಐಆರ್, ಕಾನೂನು ಹೋರಾಟಕ್ಕೆ ಸಿಎಂ ಪ್ಲಾನ್. ನಿನ್ನೆ ಸೈಲೆಂಟ್ ಆಗಿದ್ದ ಸಿಎಂ ಇವತ್ತು ತಜ್ಞರ ಜೊತೆ ಮೀಟಿಂಗ್. ಮುಡಾ ವ್ಯೂಹದಲ್ಲಿ ಸಿಲುಕಿರೋ ಸಿಎಂ ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲಿದ್ದಾರೆ. ಮುಡಾ ಎಫ್ಐಆರ್ ಟೆನ್ಷನ್ ನಡುವೆಯೂ ಎರಡನೇ ದಿನದ ಪ್ರವಾಸ ಮುಂದುವರಿದಿದೆ. ನಿನ್ನೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸುದೀರ್ಘ ಸಭೆ ನಡೆಸುತ್ತಿದ್ದ ಹೊತ್ತಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ಬಿದ್ದಿತ್ತು. ಹೀಗಾಗಿ ಕೆಲ ಹೊತ್ತು ಸಭೆಯಲ್ಲೇ ಸಿಎಂ ಮೌನವಾಗಿದ್ರಂತೆ. ಇದಾದ ನಂತರ ಕೊಂಚವೂ ಧೃತಿಗೆಡದ ಸಿಎಂ ಇವತ್ತು ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿದ್ದಾರೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮತ್ತು ಕಾನೂನು ಸಲಹೆಗಾರ ಪೊನ್ನಣ್ಣರನ್ನ ಕರೆಸಿಕೊಂಡು ಚರ್ಚೆ ಮಾಡಿದ್ದಾರೆ. ತಜ್ಞರ ಜೊತೆ ಸಭೆ ಬಳಿಕ ದೂರ ಬಂದು ಮಾತನಾಡಿದ ಸಿಎಂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಬಿಜೆಪಿಯಲ್ಲಿ ಹಲವು ಭ್ರಷ್ಟಾಚಾರಿಗಳಿದ್ದಾರೆ, ಅವರ ಬಗ್ಗೆ ಮಾತನಾಡ್ಲಿ ಅಂತ ಮೋದಿ ವಿರುದ್ಧ ಕಿಡಿಕಾರಿದ್ರು. ಅವರ ಪಾರ್ಟಿನಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ, ಅದ್ರ ಬಗ್ಗೆ ಮೊದಲು ಸರ್ ಮಾಡಲಿ. ಭ್ರಷ್ಟಾಚಾರಿಗಳಿದ್ದಾರಲ್ಲ ಅವ್ರ ಮನೆ, ಅವರ ಇದರಲ್ಲಿ ಈಗ ನರೇಂದ್ರ ಮೋದಿಯವರು ಹಿಂಬನ್ಬರ್ಗ್ ಬಗ್ಗೆ ಯಾಕೆ ಮಾತಾಡಲ್ಲ, ಮಣಿಪುರದ ಬಗ್ಗೆ ಯಾಕೆ ಮಾತಾಡಲ್ಲ, ಯಾಕೆ ಮಣಿಪುರಕ್ಕೆ ಹೋಗಿಲ್ಲ, ಯಾಕೆ ನೀವು ಹೋಗಿಲ್ಲ, ಬಗ್ಗೆ ರಾಹುಲ್ ಗಾಂಧಿ ಅವರು ರೈಸ್ ಮಾಡಿದ್ರು, ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ. ಸಿದ್ದರಾಮಯ್ಯ ಪ್ರಹ್ಲಾದ್ ಜೋಶಿ ಮಧ್ಯೆ ಗೋಧ್ರಾ ಗುದ್ದಾಟ. ಇನ್ನು ಗೋಧ್ರಾ ಘಟನೆಯಾದಾಗ ಮೋದಿ ರಾಜೀನಾಮೆ ಕೊಟ್ಟಿದ್ರ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮೋದಿ ವಿರುದ್ಧ ಯಾವುದೇ ಎಫ್ಐಆರ್ ದಾಖಲಾಗಿರಲಿಲ್ಲ ಅಂದ್ರು. ಅವ್ರ ಪಕ್ಷದ ಸರ್ಕಾರಗಳಿರೋ ಕಡೆ ಅವ್ರ ಮುಖ್ಯಮಂತ್ರಿ ಆಗಿರೋ ಗೋಧ್ರಾ ಇನ್ಸಿಡೆಂಟ್ ನಡೀತಲ್ಲ, ಆಗ ರಾಜೀನಾಮೆ ಕೊಟ್ಟಿದ್ರ? ಎಷ್ಟು ಜನ ಸತ್ತೋದ್ರು ಆಗ ಗೋಧ್ರಾ ಇನ್ಸಿಡೆಂಟ್ ನಲ್ಲಿ? ಆಗ ರಾಜೀನಾಮೆ ಕೊಟ್ಟರೆ ಇವರು. ಬಟ್ ಬಿಜೆಪಿ ಅವರಿಗೆ ಯಾವ ನೈತಿಕತೆ ಇದೆ? ಗೋಧ್ರಾ ಘಟನೆಯಲ್ಲಿ ಎಲ್ಲೂ ಕೂಡ ಮುಖ್ಯಮಂತ್ರಿ ಇದ್ದಾಗ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿರಲಿಲ್ಲ. ಇವತ್ತು ಇನ್ವೆಸ್ಟಿಗೇಷನ್ ಅವ್ರ ಮೇಲೆ ನಡೀತಾ ಇರಲಿಲ್ಲ. ಸರ್ವವನ್ನು ನ್ಯಾಯಯುತವಾಗಿ ಎದುರಿಸಿದರು. ಗೋಧ್ರಾ ಘಟನೆಯಲ್ಲಿ ಮತ್ತು ಗೋಧ್ರೋತ್ತರ ಘಟನೆಯಲ್ಲಿ ಎಲ್ಲೂ ಕೂಡ ಮೋದಿಯವರ ಮೇಲೆ ಆರೋಪಗಳು ಮಾಡೋದು, ಬೇಕಾದ ಆರೋಪ ಮಾಡಬಹುದು. ರಾಮ್, ಟಿವಿ9 ಮೈಸೂರು.